ತಿರುಗಿ ಅಧಿಕಾರಿಗಳೇ, ಹಳ್ಳಿಯ ಜನರಿಗೆ ಬಸ್ ಇಲ್ಲ, ಹಳ್ಳಿಯ ಜನರಿಗೆ ಬಸ್ ಇಲ್ಲ, ಸರ್ಕಾರಿ ಬಸ್ಸು ಬರುತ್ತಿಲ್ಲ, ಸರ್ಕಾರಿ ಬಸ್ಸು ಬರುತ್ತಿಲ್ಲ. ಚಾಪುಡಿ ಸಕ್ಕರೆ ಕಾಲಿನ ಚಪ್ಪಲಿ, ಚಾಪುಡಿ ಸಕ್ಕರೆ ಕಾಲಿನ ಚಪ್ಪಲಿ, ಚಾಪುಡಿ ಸಕ್ಕರೆ ಕಾಲಿನ ಚಪ್ಪಲಿ. ಒಂದು ಬಿಡದೆ ಕೊಡುವರು ಟ್ಯಾಕ್ಸ್, ಒಂದು ಬಿಡದೆ ಕೊಡುವರು ಟ್ಯಾಕ್ಸ್, ಒಂದು ಬಿಡದೆ ಕೊಡುವರು ಟ್ಯಾಕ್ಸ್, ಒಂದು ಬಿಡದೆ ಕೊಡುವರು ಟ್ಯಾಕ್ಸ್. ಕುಂದಾಪುರ ಮುನ್ಸಿಪಲ್ ಬಸ್ ಸ್ಟ್ಯಾಂಡ್ ಇಂದ ಬಸ್ ಸಂಚಾರ ವ್ಯವಸ್ಥೆ ಆಗ್ಬೇಕಂತ ಹೇಳಿ ಆಲೂರು ಕರಪತ್ರದಲ್ಲಿ ಹಾಕಿದೆ. ಇನ್ನು ಎರಡನೇದಾಗಿ ನಿಮ್ಮ ಮನವಿಲೂ ಸಹ ಆಲೂರು ಇದೆ. ಇದಕ್ಕೂ ಮೀರಿ ಇನ್ನೊಂದು ಹೇಳ್ತೇನೆ, 4/4/2007 ಹೈಕೋರ್ಟ್ ಅಲ್ಲಿ ಸ್ಟೇ ಕೊಟ್ಟಿದ್ದಾರಲ್ಲ, ಅದನ್ನು ಕೂಡ ತೆರವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ತೆರವು ಆದರೆ ಕೂಡ ಹಿಂದಿನ ಬಸ್ ಏನಿದೆ ಅದೇ ರನ್ ಆಗುತ್ತೆ. ಅದ್ರ ಜೊತೆಗೆ ಮತ್ತೆ ಏನು ನಿಮ್ಮೆಲ್ಲ ಗ್ರೀವೆನ್ಸಸ್ ಇದನ್ನ ಡಿಸ್ಕಸ್ ಮಾಡಲಿಕ್ಕೆ ಮೀಟಿಂಗ್ ಕರೀತೇವೆ. ಅಲ್ಲ, ಕಂಪ್ರೆನ್ಸಿವ್ ಏರಿಯಾ ಸ್ಕೀಮ್ ಬಗ್ಗೆ ಕೊಡ್ಲಿಕ್ಕೆ ಅವಕಾಶ ಇರ್ತಲ್ಲ, ಕಂಪ್ರೆನ್ಸಿವ್ ಏರಿಯಾ ಸ್ಕೀಮ್ ಅಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ಮೀಟಿಂಗ್ ಮಾಡಿ ಕೂಡ ಪ್ರೈವೇಟ್ ಸ್ಟೇಟ್ ಹೋಗ್ತಾರೆ, ಮೀಟಿಂಗ್ ಮಾಡುವಂತ ಇದೇ ಇಲ್ಲ. ಬಹಳ ಸಮಸ್ಯೆ ಇರ್ತಾರೆ, ಆರೋಗ್ಯ ಸಮಸ್ಯೆಯಿಂದ ಕೊನೆಗೆ ಹಚ್ಚಿ ಕೇಳ್ತಾರೆ ಬಸ್ ಮಾಲಕ ಇವರು ಏಜೆಂಟ್ ಎಲ್ಲ. ತುಂಬಾ ಸಮಸ್ಯೆ ಇದೆ ಸರ್, ಅದನ್ನೊಂದು ಬಗೆಹರಿಸಬೇಕು. ಖಾಸಗಿ ಬಸ್ ಇಲ್ಲಿ ಕೆಳಗೆ ನಿಂತ್ಕೊ ಹೋಯ್ಕ ಬೆಳಿಗ್ಗೆ 7 ಗಂಟೆ ಹೊರಡಕ್ಕ ಬಪ್ಪು, ಸಾಯಂಕಾಲ ಬಪ್ಪು ಫುಲ್ 6 ಗಂಟೆ 6:30 ಅಂತ ಬಪ್ಪುದು. ಹಾಡಿ ಮದಿ ಬರ್ತ, ಮತ್ತೆ ಅದು ರೋಡು ಸರಿ ಇಲ್ಲ. ಈಗಳಿಂದ ಎಕ್ಸಾಮ್ ಟೈಮಿಗೆ ಲೇಟ್ ಆಗ್ತಾ, ಮತ್ತೆ ಅಲ್ಲಿ ಎಂತ ಬರ್ತಾನೆ ಓದಕ್ಕೂ ಆಗ್ತಿಲ್ಲ. 7 ಗಂಟೆ ಮೇಲೆ ಆಗ್ತ ಬಪ್ಪು ಹಾಪುದು, ಬಪ್ಪಕ್ಕೂ ಎಲ್ಲ ತೊಂದರೆ ಆಗ್ತಾ. ಆಮೇಲೆ ಈ ಬಸ್ ಬರ್ತಿದ್ದು ಅದು ಕ್ಯಾನ್ಸಲ್ ಆಯ್ತು, ಅದು ಸ್ಟೇ ಮಾಡಿ ಇಟ್ಟ. ಸ್ಟೇ ತಂದ ಬಸ್ಸು ಇರುವುದಿಲ್ಲ, ಮತ್ತು ಇಷ್ಟು ವರ್ಷದಿಂದನೂ ಬಸ್ ಇಲ್ಲ. 1 ವರ್ಷ ಇದ್ದಿತ್ತು, ಅದು ಕೈದು 1 ವರ್ಷ ಬಿಟ್ಟು ಇದು ಕೈದಾಯ್ತು, ಮತ್ತೆ ತರಲೂ ಇಲ್ಲ. ಮತ್ತೆ ಇವತ್ತು ಬತ್ತೂ ಇಲ್ಲ ಅದು. ಮತ್ತು ನಾವು ಹಾಪತಿಗೆ ದಿನ 20-30 ರೂಪಾಯಿ ಕೊಟ್ಟು ಹೋಯ್ತು. ಬಾಪತಿಗೂ ಹಾಪತಿಗೂ ತುಂಬ ಪ್ರಾಬ್ಲಮ್ ಆಗ್ತದೆ. ಹಾಪತಿಗೆ ದುಡ್ಡೇ ಕೊಟ್ಟು, ಮತ್ತು ಹೆಚ್ಚು ಸುಸ್ತ ಬಿಸಿಲಿದ್ದಳಿಗೂ ನಡ್ಕ ಹಪ್ಪಕ್ಕಾಗ್ತಿಲ್ಲ. ರೋಡು ಸರಿ ಇಲ್ಲ, ಹೆದರಿಕೆ ಆಯ್ತು. ಈಗಿನ ಜನ್ರೇಷನ್ ಫುಲ್ ಹೆದರಿಕೆ ಆಗ್ತದೆ, ಬಪ್ಪಕ್ಕೂ ಹೆದರಿಕು. ಆಮೇಲೆ ಮತ್ತು ರಿಕ್ಷಕ್ಕೆ ಕೊಟ್ಟರೆ 100 ರೂಪಾಯಿ ದಿನಕ್ಕೆ, ಹಾಪಕ್ಕೂ ಬಪ್ಪಕ್ಕೂ 100-200 ರೂಪಾಯಿ ರಿಕ್ಷಕ್ಕೆ ಕೊಡ್ಕ. ತುಂಬ ಪ್ರಾಬ್ಲಮ್ ಆಯ್ತು. ಸ್ಟೇ ಬಂದ್ ಅಂತ ಹೇಳಿದ್ರಲ್ಲ, ಎಷ್ಟು ಟೈಮ್ ಆಯ್ತು ಸ್ಟೇ ಬಂದು? ಸ್ಟೇ ಬಂದು ತುಂಬ 6-5 ತಿಂಗಳಾಯ್ತು. ಸ್ಟೇ ಬಂದು 6-5 ತಿಂಗಳಾದ್ರು ಇಲ್ಲಿವರೆಗೂ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ಬಸ್ಸಿನ ಬಗ್ಗೆ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತು ಅವ್ರು ಮಹಿಳಾ ಸಂಘದವರೆಲ್ಲ ಫುಲ್ ಹೆಲ್ಪ್ ಮಾಡ್ತಿದ್ರು. ಬಟ್ ನಮಗಿನ್ನೂ ಬಸ್ಸಿಂದೇ ತರಲಿಲ್ಲ, ಬಸ್ಸಿನ ವಿಚಾರ ಯಾರೂ ಮಾತಾಡಲಿಲ್ಲ. ಓಕೆ, ಸುಮಾರು ಎಷ್ಟು ಕಿಲೋಮೀಟರ್ ನೀವು ಪ್ರಯಾಣ ಮಾಡಿ? 5-10 ಅಂದರೆ ಹಾಪತಿಗೆ 5 ಬಪ್ಪತಿಗೆ 10 ಕಿಲೋಮೀಟರ್ ನಡೀತೇವೆ ಬೆಳಿಗ್ಗೆ ಸಾಯಂಕಾಲ ನಡೀಲಿಕ್ಕೆ. ಮೊದಲು ಎಷ್ಟು ಬಸ್ ಇತ್ತು? ಮೊದಲು ಬಸ್ ಇರಲಿಲ್ಲ. ಫಸ್ಟ್ ಟೈಮ್ 1 ವರ್ಷ ಬಂದಿತ್ತು. ಅದು ಕೈದಾಯ್ತು. ಅದನ್ನು ಸ್ಟೇ ತಂದ್ರು, SMS ಬಸ್ ಸ್ಟೇ ತಂದ್ರು. ಆಮೇಲೆ ಅವ್ರಿಗೆ ಫೋನ್ ಮಾಡಿದ್ರೆ, ಇಲ್ಲ ನಾನು ತರಲಿಲ್ಲ, ನಮ್ಗೆ ಗೊತ್ತಿಲ್ಲ, ನಮ್ಮ ಬಸ್ಸೇ ಬರ್ತಿಲ್ಲ, ಅಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರು. ಈಗ ಪ್ರೈವೇಟ್ ಬಸ್ನಿಂದ ಸ್ಟೇ ತಂದೀಗ ಗೌರ್ಮೆಂಟ್ ಬಸ್ ಬರ್ತಾ ಇದೆ. ಪ್ರೈವೇಟ್ ಬಸ್ ಎಷ್ಟಿದೆ? ಇಲ್ಲ, ಪ್ರೈವೇಟ್ ಬಸ್ ಯಾವ್ದು ಬರ್ತಿಲ್ಲ. ಬರೋದು ಗುಡ್ಡಂಗಿ ಸೈಡ್ ಮಾತ್ರ, ಆಚೆ ಸೈಡ್ ಮಾತ್ರ ಬರ್ತದೆ. ನಮ್ಮ ಸೈಡ್ ಯಾವುದೂ ಇಲ್ಲ. ಬಡಕೆರೆ, ಕೋಣಕಿ ಆ ಸೈಡ್ ಯಾವುದೂ ಇಲ್ಲ. ನಾವು ಫುಲ್ ಒಂದು ಕೋಣಕಿಯವ್ರಂತೂ ಮತ್ತೂ ದೂರ ನಡೀಕ. ಬಡಕೆರೆ ಸೈಡ್ ಅಂತೂ ತುಂಬ ದೂರ, ಫುಲ್ ನಡೀತಾ ಇದು ಹಾಪ್ ಬಸ್ ಆಗಿಲ್ಲ. ಮತ್ತು ರಿಕ್ಷಕ್ಕೆ ಫುಲ್ 100-150 200 ಹಾಗೆ ಬಂತು. ಈಗ ನಿಮಗೆ ಕನಿಷ್ಠ ಎಷ್ಟು ಬಸ್ ಆದರೂ ಬೇಕಾಗುತ್ತೆ? 2 ಬಸ್ ಆದ್ರೆ, 1 ಬಸ್ ಆದ್ರೂ ಬಿಟ್ಟರು ಬಿಡಿ, 2 ಬಸ್ ಆದ್ರೂ ಬೇಕು. ಅಲ್ಲಿನ ಜನಪ್ರತಿನಿಧಿಗಳು ಏನು ಹೇಳ್ತಾರೆ ನಿಮಗೆ? ಬಸ್ ಬಿಟ್ಟರು ಒಳ್ಳೆಯದು ಅಂತ. ಅಲ್ಲ, ಅವ್ರ ಹತ್ರ ನೀವು ಗಮನಕ್ಕೆ ತಂದಾಗ ಅವ್ರು ಹೇಳಿದ್ರು, ಇಲ್ಲ ಮಾಡ್ತೀವಿ ಅಂದ್ರು. ಮತ್ತು ಅವರು ಮಹಿಳಾ ಸಂಘ ತುಂಬ ಹೆಲ್ಪ್ ಮಾಡಿದ್ರು. ಮತ್ತು ಅವರು ರಾಜು ಪಡ್ಕೊಂಡವ್ರು, ಅವ್ರು ತುಂಬ ಎಲ್ಲ ಹೆಲ್ಪ್ ಮಾಡಿದರು. ಬಸ್ ಸ್ಟೇ ಮಾಡೋಕೆ ಮಾಡ್ತಿದ್ದೀವಿ. ಅವರು ಡಿ ಸಿ ಆಫೀಸಿಗೆ ಹೋಗೆಲ್ಲ ತುಂಬ ಪ್ರಯತ್ನ ಪಟ್ಟರು. ಯಾವುದು ಪ್ರಯೋಜನ ಇಲ್ಲ, ಅವರೇ ಮಾಡಿ ಡಿ ಸಿ ಅವರು ರಾಜಕಾರಣಿಯವ್ರು ಯಾರೂ ಮಾಡಲಿಲ್ಲ. ಎಲ್ಲರೂ ಮಾಡ್ತೀವಿ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಹೇಳ್ತಾನೆ ಬಂದರು. ಇವತ್ತವರೆಗೂ ಯಾರೂ ಮಾಡಿಲ್ಲ. ಎಷ್ಟು ಟೈಮಿಂದ ನೀವು ಈ ರೀತಿ ಹೋರಾಟ ಮಾಡ್ತಾರೆ? ಒಂದು 6-7 ತಿಂಗಳಿಗೂ ಆಯ್ತು. ಬಡಕೆರೆ, ಕೋಣ್ಕಿ, ನಾಳ, ಮೋವಾಡಿ, ಆಲೂರು ಗೌರ್ಮೆಂಟ್ ಬಸ್ ಸ್ಟೇ ತಂದ್ರು. ಪ್ರೈವೇಟ್ ಬಸ್ಸಿನವ್ರು ಗೌರ್ಮೆಂಟ್ ಬಸ್ ಸ್ಟೇ ತಂದ್ರು. ಪ್ರೈವೇಟ್ ಬಸ್ಸಿನ ಟೈಮ್ ಟು ಟೈಮ್ ಬರುವುದಿಲ್ಲ. ಮಧ್ಯಾಹ್ನದ ಮೇಲಂತೂ ಬಸ್ಸೇ ಇಲ್ಲ. ಪ್ರೈವೇಟ್ ಬಸ್ ಗೌರ್ಮೆಂಟ್ ಬಸ್ ಮಧ್ಯಾಹ್ನ ಏಜ್ ಆದವರು ಯಾರು ನಡ್ಕ ಒಪ್ಪಕತ್ತಿಲ್ಲ. ರಿಕ್ಷಾ ಮಾಡ್ಕೊಂಡೇ ಬರ್ತೀವಿ. ರಿಕ್ಷಾ ಮಾಡ್ಕೊ ಬಂದ್ರು 100-200 ರೂಪಾಯಿ ತಗೊಂಡ್ರು. ಪ್ರತಿಭಟನೆ ಮಾಡುವ, ಹೋರಾಟ ಮಾಡುವ, ಬಸ್ಸಿಗೆ ನಾವು ಬಸ್ಸಿಗೆ ಬರ್ಕೊಂಡು ಮಾಡ್ತು ಅಂತ ಹೇಳಿದ್ರು.
ಗೌರ್ಮೆಂಟ್ ಬಸ್ ಸ್ಟೇಟ್ ಅಂದ್ರ ಮೇಲೆ ಪ್ರೈವೇಟ್ ಬಸ್ಸಿನವರು ಟೈಮ್ ಬಿಡ್ತಾ ಇಲ್ಲ. ಈಗ ಗೌರ್ಮೆಂಟ್ ಬಸ್ಸು ನಮಗೆ ಮಧ್ಯಾಹ್ನ ಟೈಮಲ್ಲಿ ಪ್ರೈವೇಟ್ ಬಸ್ಸು ಇಲ್ಲ, ಗೌರ್ಮೆಂಟ್ ಬಸ್ ಬಂದ್ರ ಮೇಲೆ ಗೌರ್ಮೆಂಟ್ ಬಸ್ಸಿನವರು ಒನ್ ಟೈಮ್ ಬಿಡ್ತಾರೆ. ಅಂದರೆ ನಮ್ಮ ಕಾಲೇಜಿಂದ ಮನೆಗೆ ಬರೋದಕ್ಕೆ ಹೆಲ್ಪ್ ಆಗ್ತಿತ್ತು. ಸ್ಟೇಟ್ ಅಂದ್ರ ಮೇಲೆ ಅದು ಮತ್ತು ಇದು ಪ್ರೈವೇಟ್ ಬಸ್ಸಿನವರು ಟೈಮ್ ಬರ್ತಿದ್ದದಕ್ಕೆ ಇದು ಈವ್ನಿಂಗ್ ಆಗುತ್ತಲ್ಲ ಬರೋದು, ಹಾಡಿಯಲ್ಲೆಲ್ಲ ನಡ್ಕೊಂಡು ಬರೋಕ್ಕೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಅಂದರೆ ಸೇಫ್ಟಿ ಇಲ್ಲಲ್ಲ ಅದಕ್ಕೆ. ಈಗ ಸದ್ಯ ನೀವು ಹೇಗೆ ಹೋಗ್ತಾ ಇದ್ದೀರಾ? ಈಗ ರಿಕ್ಷಾದಿಂದ ಹೋಗ್ಬೇಕು, ನಡ್ಕೊಂಡು ಮಾರ್ಸ್ವಾಮಿಯಿಂದ ಅಲ್ಲಿಂದ ಬಂದು ಮತ್ತೆ ರಿಕ್ಷಾದಿಂದ ಹೋಗ್ಬೇಕು. ಒಂದು ಬಸ್ ಇಲ್ಲ. ತುಂಬಾ ಸ್ಟೂಡೆಂಟ್ ಇದ್ದಾರೆ ಅಲ್ಲಿ ನಿಮ್ಮ? ತುಂಬ. ಪಡುಕೋಣೆಯಲ್ಲಿ ಇರೋದು ಒಂದು ಬಸ್, ಅದೇ ಸಾಯಂಕಾಲನೂ ಹಾಗೆ. ಮತ್ತೆ ಗುಡೇಂಡಿ ತನಕ ಬಸ್ ಬರುತ್ತೆ, ಪಡುಕೋಣೆಗೆ ಯಾವ ಬಸ್ ಬರ್ತಿಲ್ಲ. ಸಾಯಂಕಾಲದ ಮೇಲೆ ಒಂದು ಬಸ್ ಬರುತ್ತೆ, ಅದಕ್ಕೆ ಫುಲ್ ರಶ್ ಇರುತ್ತೆ. ಎಷ್ಟು ಮಕ್ಕಳು ಅದಕ್ಕೆ ಹತ್ಕೊ ಹೋಗೋಕ್ಕೂ ಆಗ್ತಿಲ್ಲ, ಬಪ್ಪಕ್ಕೆ ಫುಲ್ ಬಾಗ್ಲಲ್ಲೆಲ್ಲ ನಿಂತ್ಕೊಂಡು ಬರ್ಬೇಕು. ಒಂದು ಬಸ್ ಬರ್ತದೆ ಪ್ರೈವೇಟ್. ಪ್ರೈವೇಟ್ ಬಸ್ ಬರ್ತದೆ. ಅದ್ರ ಮೇಲೆ ಇನ್ನು ಪಡುಕೋಣೆ ಬಪ್ಪುದೇ 1 ಗಂಟೆ ಬಿಟ್ಟು, ನಮ್ಮ ಕಾಲೇಜ್ 3:30 ಬಿಟ್ಟರೆ 1:30-2 ಗಂಟೆ ತನಕ ಕುಂದಾಪುರದಲ್ಲೇ ಕೂಕೊಂಡು. ನಿಮ್ಮ ಊರಿಂದ ಎಲ್ಲಿ ಕಾಲೇಜ್ ಹೋಗ್ತಾರೆ? ಟೈಮ್ ಬರ್ತಿತ್ತು. ನಿಮ್ಮ ಊರಿಂದ ಎಲ್ಲಿ ಯಾವಾಗೆಲ್ಲ ಕಾಲೇಜ್ಗೆಲ್ಲ ಉಡುಪಿ ತನಕ, ಮಣಿಪಾಲ ತನಕ ಹೋದ್ರು. ಬೈಂದೂರು, ಕುಂದಾಪುರ ಎಲ್ಲ ಸೇರಿ ಈ ಕಡೆ ಬರ್ತಾರ? ಮಣಿಪಾಲ ತನಕನೂ ಬರ್ತಾರೆ. ಸೀಟ್ ಇವಾಗ ಬಸ್ಸೇ ಬಿಡ್ತಾ ಇಲ್ಲ, ಸ್ಟೂಡೆಂಟ್ ತುಂಬ ತೊಂದರೆ ಆಗ್ತಿದೆ. ಎಷ್ಟು ಕಿಲೋಮೀಟರ್ ಆಗುತ್ತೆ? ಗುಲ್ವಾಡಿ 3 ಕಿಲೋಮೀಟರ್ ಆಗುತ್ತೆ. ಇವಾಗ ಅಂದರೆ ಅಲ್ಲಿಂದ ಗುಲ್ವಾಡಿಯಿಂದ ಮಾವಿನಕಟ್ಟೆ ಆಟೋಗೆ ಬಂದು, ಆಟೋದಿಂದ ಮಾವಿನಕಟ್ಟೆಯಿಂದ ಬಸ್ ಸಿಗ್ತಾ ಇದೆ, ಅಲ್ಲಿಂದ ಬಸ್ಸೇ ಇಲ್ಲ. ತುಂಬ ಕಷ್ಟ ಆಗ್ತಿದೆ. ಈಗ ಬೆಳಿಗ್ಗೆ ಇದ್ದರೆ ಸಂಜೆ ಬರ್ತಾ ಇದೆ, ಮಧ್ಯಾಹ್ನ ಎಲ್ಲ ಬಸ್ಸೇ ಇಲ್ಲ, ತುಂಬ ತೊಂದರೆ ಆಗ್ತಿದೆ. ಅದನ್ನು ನಿಲ್ಲಿಸಿದೆ. ಈಗ ಯಾವುದೇ ಬಸ್ ಇಲ್ಲ? ಯಾವುದೇ ಬಸ್ಸೇ ಇಲ್ಲ 6 ತಿಂಗಳಿಂದ. ಮಕ್ಕಳಿಗೆ ತೊಂದರೆ ಆಯ್ತ, ಮತ್ತು ಹೊಲದವ್ರಿಗೆ ಕೆಲಸಕ್ಕೆ ಹೋಗುವಾಗ ಎಲ್ಲ ತೊಂದರೆ ಆಗ್ತದೆ. ಮಕ್ಕಳು ಬರಬೇಕು, ಮತ್ತು ಅವ್ರಿಗೆ ಸಂಜೆ ಬರೋವು ಲೇಟ್ ಆಗುತ್ತೆ. ಸಾಯಂಕಾಲ ಅವ್ರಿಗೆ ಬರೋಕ್ಕಾಗೋದಿಲ್ಲ, ಕಾನಲ್ಲೆಲ್ಲ ಒಯ್ಬೇಕು, ನಾವು ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು. ನಿಮಗೆ ಕೆಲಸ ಕಾರ್ಯಕ್ಕೂ ಹೋಗ್ಲಿಕ್ಕೆಲ್ಲ ಕಷ್ಟ ಅಲ್ವಾ? ಕಷ್ಟ, ಎಲ್ಲದಕ್ಕೂ ಕಷ್ಟ ನಮ್ಗೆ. ಮತ್ತು ಭಾನುವಾರಂತೂ ನಮ್ಗೆ ಎಲ್ಲಿಗೆ ಆಸ್ಪತ್ರೆಗೆ ಹೋಗ್ಬೇಕಂತ ಕಂಡು ಬಸ್ಸು ಸಿಕ್ಕುವುದಿಲ್ಲ ನಮ್ಗೆ ಹೋಗೋಕ್ಕೆ. ಅದಕ್ಕೆ ನಮ್ಗೆಲ್ಲ ಕಷ್ಟನೇ. ಮುಂಚೆ ಇತ್ತ ಪ್ರೈವೇಟ್ ಬಸ್ ಇತ್ತ? ಮುಂಚೆ ಟೈಮಿಂಗ್ ಇಲ್ಲ ಬಸ್ಸಿಗೆ, ನಮ್ಮ ಟೈಮಿಂಗ್ ಬಸ್ಸೇ ಇಲ್ಲ. ಈಗಳು ಇದೆ. ಈಗ ಸರ್ಕಾರಿ ಬಸ್ ಬೇಕಂದ್ರೆ ಸರ್ಕಾರದ ಯೋಜನೆಗಳು ಯಾವುದು ನಿಮ್ಗೆ ಈಗ ಸಿಗ್ತಾ ಇದೆ? ನಮ್ಮ ಆಲೂರಿಗೆ ಏನೂ ಸಿಕ್ಕಲಿಲ್ಲ, ಆಲೂರಿಗೆ ಬಸ್ಸೇ ಬರಲಿಲ್ಲ. ಮೇನ್ ರಸ್ತೆಯಲ್ಲಿ ಮಾತ್ರ ಬಸ್ಗಳಿದಾವೆ, ಆದರೆ ಹಳ್ಳಿ ಒಳಗೆ ಹೊಯ್ಯಾಣ, ದಾರಿಬೇರು, ಸಸಿ ಹಿತ್ಲು, ಹರ್ಕೂರು ಅದೆಲ್ಲ ತುಂಬ ಕಾಡು ಒಳಗಿದೆ ಆ ಹಳ್ಳಿಗಳೆಲ್ಲ. ಆ ಹಳ್ಳಿಗಳಲ್ಲಿಂದ ತುಂಬ ಜನ ಮಕ್ಕಳೆಲ್ಲ ಕಾಲೇಜಿಗೆ ಬರೋರಿದ್ದಾರೆ, ಮತ್ತು ಕೆಲಸಕ್ಕೆ ಹೋಗೋರಿದ್ದಾರೆ. ಅವರಿಗೆಲ್ಲ ತುಂಬ ತೊಂದರೆ ಆಗ್ತಿದೆ. ಈಗ ಒಂದು ಅಕ್ಕಿ ತೊಗೋಬೇಕು ಅಂತ ಹೇಳಿದ್ರೆ ಅವ್ರು ಸೀದಾ ಆಲೂರಿಗೆ ಹೋಗಿ ಅಕ್ಕಿ ತೊಗೊಬರೋದು. ಅಕ್ಕಿ ಫ್ರೀ ಕೊಡ್ತಾರೆ, ಆದರೆ ಅಕ್ಕಿ ರಿಕ್ಷಕ್ಕೆ 200 ರೂಪಾಯಿ ಹಂಗೆ ಕೊಟ್ಟು ಅಕ್ಕಿ ತೊಗೊಬರ್ಬೇಕಾಗುತ್ತೆ. ಆದರೆ ರೇಷನ್ ಅಂಗಡಿ ಹೋಗೋದು. ಆದರೆ ಒಂದ್ಸರಿ ಹೋದರೆ ರೇಷನ್ ಸಿಕ್ಕತ್ತಾ, ಅಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳ್ತಾರೆ, ಮತ್ತೆ ವಾಪಸ್ ಬರಬೇಕು, ಮತ್ತೊಂದ್ಸರಿ ಹೋಗಬೇಕು. ಹಾಗೆ ಪ್ರತಿ ಸರಿ 1 ತಿಂಗಳು ಅಕ್ಕಿ ತೊಗೋಬೇಕಾದ್ರೆ 2-3 ಸರಿ ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ಈ ಗೌರ್ಮೆಂಟ್ ಬಸ್ ಇದ್ದರೆ, ಯಾವುದೇ ಬಸ್ ಇದ್ರೂ ಒಂದು ತುಂಬ ಅನುಕೂಲ ಆಗ್ತಲ್ಲ. ಯಾವುದೇ ಬಸ್ ಇಲ್ಲ, ಗೌರ್ಮೆಂಟ್ ಬಸ್ಸು ಇಲ್ಲ, ಪ್ರೈವೇಟು ಬಸ್ಸು ಇಲ್ಲ ಆ ಹಳ್ಳಿಗಳ ಪ್ರದೇಶಗಳಿಗೆ. ಈ ಆಲೂರು ಪೇಟೆಯಲ್ಲಿ ಮಾತ್ರ ಬಸ್ ಇದಾವೆ 1-2, ಆದರೆ ಹಳ್ಳಿ ಒಳಗೆ ನಾ ಹೇಳಿದ್ನಲ್ಲ ಈಗ ತಾರಿಬೇರು, ಹರ್ಕೂರು, ಅದೆಷ್ಟು ಕಿಲೋಮೀಟರ್ ಪೇಟೆ? ಅದೆಲ್ಲ ಒಂದು 5-6 ಕಿಲೋಮೀಟರ್, 5-6 ಕಿಲೋಮೀಟರ್ ಆಲೂರಿಂದ 5-6 ಕಿಲೋಮೀಟರ್ ಆಯ್ತು. ಆ ಜಾಗಕ್ಕೆ ಬಸ್ ಬೇಕೇ ಬೇಕು. ಅದು ಯಾವುದು ಖಾಸಗಿ ಬಸ್ ಯಾವುದೂ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಆ ರೋಡಿಗೆ ಬಸ್ ಬೇಕೇ ಬೇಕು.